ಒಂದು ಮಿಸ್ಟೀರಿಯಸ್ ಕೊಲೆ ಪ್ರಕರಣ. ಇದು ಸ್ಪೇನ್ ದೇಶದಲ್ಲಿ ನಿಜವಾಗ್ಲೂ ನಡೆದಿರೋ ಘಟನೆ. ಅದನ್ನೇ ಆಧಾರವಾಗಿಟ್ಕೊಂಡು ಈ ಮೂವಿನ ರೆಡಿ ಮಾಡಿದ್ದಾರೆ. ನಿಜವಾಗ್ಲೂ ಈ ತರ ನಡೆದಿದ್ಯಾ ಅಂತ ಬರೀ ಸ್ಪೇನ್ ಮಾತ್ರ ಅಲ್ಲ, ಪ್ರಪಂಚದಲ್ಲಿರೋ ಗಂಡಸರೆಲ್ಲ ಗಾಬರಿ ಆಗೋ ತರ ಮಾಡಿದ ಚಿತ್ರನೇ ಎ ವಿಡೋಸ್ ಗೇಮ್. 2025ರಲ್ಲಿ ತೆರೆ ಕಂಡಿದ್ದ ಸ್ಪ್ಯಾನಿಷ್ ಕ್ರೈಮ್ ಥ್ರಿಲ್ಲರ್ ಚಿತ್ರ. ಸ್ಟಾರ್ಟಿಂಗ್ ನಲ್ಲಿ ಚಿತ್ರದ ಹೀರೋಯಿನ್ ಮಾಸ್ ಸ್ಟೇ ಆಗಿರೋ ಅಪಾರ್ಟ್ಮೆಂಟ್ ನ ಕಾರ್ ಪಾರ್ಕಿಂಗ್ ಏರಿಯಾನ ತೋರಿಸ್ತಾರೆ. ಯಾರೋ ಸ್ಟ್ರೇಂಜರ್ಸ್ ಪಾರ್ಕಿಂಗ್ ಏರಿಯಾನಲ್ಲಿ ಏನನ್ನೋ ನೋಡಿ ಗಾಬರಿಯಾಗಿ ಓಡೋಗ್ತಾರೆ. ಯಾಕಂದ್ರೆ ಮಾಸ್ ಅವ್ರ ಗಂಡ ಆರ್ಟುರೋ ಕೊಲೆಯಾಗಿ ಬಿದ್ದಿದ್ದಾನೆ. ಈ ಕೇಸ್ ನ ಡೀಲ್ ಮಾಡ್ತಿರೋದು ಇದೇ ಲೇಡಿ ಆಫೀಸರ್. ಫಸ್ಟ್ ಸ್ಕೂಲ್ಗೆ ಹೋಗ್ತಾರೆ. ಯಾಕಂದ್ರೆ ಇವ್ರ ಮಗಳು ಯಾರಿಗೋ ಹೊಡೆದು ಬಿಟ್ಲು ಅಂತ ಸ್ಕೂಲ್ ಮ್ಯಾನೇಜ್ಮೆಂಟ್ ಅವರು ಕಾಲ್ ಮಾಡಿರ್ತಾರೆ. ಎಷ್ಟೇ ರಿಕ್ವೆಸ್ಟ್ ಮಾಡಿದ್ರು ಇವ್ರು ಕೇಳ್ತಾನೆ ಇಲ್ಲ. ಅದಕ್ಕೆ ಬೇರೆ ಸ್ಕೂಲ್ಗೆ ಸೇರಿಸೋ ನಿರ್ಧಾರ ಮಾಡ್ತಾರೆ. ನೆಕ್ಸ್ಟ್ ಕೊಲೆ ನಡೆದಿರೋ ಕಾರ್ ಪಾರ್ಕಿಂಗ್ ಏರಿಯಾಗೆ ಬರ್ತಾರೆ. ಸದ್ಯಕ್ಕೆ ಡೆಡ್ ಬಾಡಿ ಮುಖ ತೋರ್ಸಲ್ಲ. ಸತ್ತಿರೋದು ಆರ್ಟುರೋ, ಏಜ್ 36. ಫೊರೆನ್ಸಿಕ್ ಅವರು ಸ್ಪಾಟ್ಗೆ ಬಂದು ಪರಿಶೀಲನೆ ಮಾಡ್ತಾ ಇದ್ದಾರೆ. ಈಗ ಸತ್ತಿರೋ ವ್ಯಕ್ತಿಯ ಹೆಂಡತಿ ಮಾಜ್ ಅವ್ರನ್ನ ಎಂಕ್ವೈರಿ ಮಾಡ್ತಾರೆ. ನನ್ ಗಂಡ ಕಾಣಿಸ್ತಾ ಇಲ್ಲ, ಅಲ್ಲಿ ಸತ್ತಿರೋದು ಯಾರು? ಸಾರಿ, ನಿನ್ ಗಂಡನ ಯಾರೋ ಕೊಲೆ ಮಾಡಿದ್ದಾರೆ. ಇದನ್ ಕೇಳಿ ಮಾಜ್ ಜೋರಾಗಿ ಅಳ್ತಾ ಇದ್ದಾಳೆ. ಜೊತೆಲಿದ್ದವನು ಅವಳಿಗೆ ಸಮಾಧಾನ ಮಾಡ್ತಾನೆ. ಪೊಲೀಸ್ನವರು ವಿಚಾರಣೆ ಸ್ಟಾರ್ಟ್ ಮಾಡ್ತಾರೆ. ಕಾಮನ್ ಆಗಿ ಒಂದು ಕೊಲೆ ನಡೆದ್ರೆ ಏನೆಲ್ಲ ಕಾರಣ ಇರ್ಬೋದು ಅಂತ ಡಿಸ್ಕಸ್ ಮಾಡ್ತಾರೆ. ಏನಾದ್ರೂ ಅಫೇರ್, ರಾಬ್ರಿಗೋಸ್ಕರ ಅಂತೂ ಖಂಡಿತ ಅಲ್ಲ. ಯಾಕಂದ್ರೆ ಪರ್ಸ್ ಎಲ್ಲ ಜೇಬಲ್ಲೇ ಇತ್ತು. ಬೇರೆ ಬೇರೆ ಆಂಗಲ್ ನಲ್ಲಿ ವಿಚಾರಣೆ ಮಾಡೋ ನಿರ್ಧಾರ ಮಾಡ್ತಾರೆ. ಆಟೋಪ್ಸಿ ರಿಪೋರ್ಟ್ ನಲ್ಲಿ ಅನುಮಾನ ಪಡೋ ತರ ಏನೂ ಇಲ್ಲ. ಬ್ಯಾಕ್ ಸೈಡ್ ಇಂದ ಬೆನ್ನಿಗೆ ಚುಚ್ಚಿ ಕೊಲೆ ಮಾಡಿದ್ದಾರೆ. ರಿಪೀಟೆಡ್ ಆಗಿ ಚುಚ್ಚಿರೋದ್ರಿಂದ ಗಾಯ ತುಂಬಾ ದೊಡ್ಡದಾಗಿದೆ. ಕಿಲ್ಲರ್ ಏನೋ ಮೋಟಿವ್ ಇಟ್ಕೊಂಡೆ ಕೊಲೆ ಮಾಡಿದ್ದಾನೆ. ರೂಟೀನ್ ಎಂಕ್ವೈರಿ ಮಾಡೋಕೆ ಮಾಜ್ನ ಸ್ಟೇಷನ್ಗೆ ಕರೆಸ್ತಾರೆ. ಅವಳನ್ನ ನೋಡಿದ ತಕ್ಷಣ ಈ ಲೇಡಿ ಆಫೀಸರ್ಗೆ ಅವಳ ಮೇಲೇನೆ ಡೌಟ್ ಶುರು ಆಗುತ್ತೆ. ಯಾಕಂದ್ರೆ ಗಂಡ ಸತ್ತಿದ್ದಾನೆ ಅನ್ನೋ ದುಃಖ ಇಲ್ಲ, ಆರಾಮಾಗಿ ಫೋನಲ್ಲಿ ಬ್ಯುಸಿ ಆಗಿದ್ದಾಳೆ. ಕೊಲೆ ಆದಾಗ ಮಾಜ್ ಹಾಸ್ಪಿಟಲ್ ನಲ್ಲಿ ಕೆಲಸ ಮಾಡ್ತಿದ್ಲು ಅನ್ನೋದು ಇವಳು ಕೊಲಿಗ್ನ ವಿಚಾರಣೆ ಮಾಡಿದಾಗ ಗೊತ್ತಾಗಿದೆ. ನಿಮ್ ಗಂಡನಿಗೆ ಅಥವಾ ನಿಮ್ಗೆ ಯಾರಾದ್ರೂ ವೈರಿಗಳಿದ್ದಾರಾ? ಏನಾದ್ರೂ ಹಣಕಾಸಿನ ಸಮಸ್ಯೆ ಅಥವಾ ಸಾಲ ಇಸ್ಕೊಂಡು ವಾಪಸ್ ಕೊಡದೆ ಇರೋದು, ಈ ತರ ಏನಾದ್ರೂ ಇದೆಯಾ? ಆ ತರ ಎಲ್ಲ ಏನು ಇಲ್ಲ ಅಂತ ಹೇಳ್ತಾಳೆ. ಅವಳು ಕ್ಲೋಸ್ ಫ್ರೆಂಡ್ ಒಬ್ಬರನ್ನ ಕರ್ಸಿ ಎಂಕ್ವೈರಿ ಮಾಡ್ತಾರೆ. ಈ ಲೇಡಿ ಹೇಳ್ತಿರೋ ಪ್ರಕಾರ ಮಾಜ್ ಮೇಲೆ ಅವಳ ಗಂಡನಿಗೆ ಅನುಮಾನ ಇತ್ತಂತೆ. ಪದೇ ಪದೇ ಇವಳಿಗೆ ಮೆಸೇಜ್ ಮಾಡಿ ಹೆಂಡತಿ ಬಗ್ಗೆ ವಿಚಾರಿಸ್ತಾ ಇದ್ನಂತೆ. ಲೇಡಿ ಆಫೀಸರ್ ಟೀಮ್ ಜೊತೆಲಿ ಈ ಕೇಸ್ ಬಗ್ಗೆ ಡಿಸ್ಕಸ್ ಮಾಡ್ತಾರೆ. ಸದ್ಯಕ್ಕೆ ಅವಳ ಗಂಡನಿಗೆ ಅವಳ ಮೇಲೆ ಡೌಟ್ ಇತ್ತು ಅನ್ನೋದಷ್ಟೇ ನಮಗ್ ಗೊತ್ತಾಗಿದೆ. ನಾವು ಕೂಡ ಅದೇ ಆಂಗಲ್ ನಲ್ಲೇ ಎಂಕ್ವೈರಿ ಮಾಡೋಣ ಅಂತ. ಸ್ಪೇನ್ ದೇಶದ ಲಾ ಪ್ರಕಾರ ಗಂಡ ತೀರ್ಕೊಂಡ್ರೆ ಹೆಂಡತಿ ಅಕೌಂಟ್ಗೆ ಲೈಫ್ ಲಾಂಗ್ ಪೆನ್ಷನ್ ಹಣ ಬರ್ತಾ ಇರುತ್ತೆ. ಇವತ್ತೇ ಗಂಡನಿಗೆ ಅಂತ್ಯ ಸಂಸ್ಕಾರ. ಇವಳು ಅವನ್ನ ತುಂಬಾನೇ ಇಷ್ಟಪಡ್ತಿದ್ಲು ಅನ್ಸುತ್ತೆ. ಸೊ ಇವಳಿಂದ ದುಃಖನ ಕಂಟ್ರೋಲ್ ಮಾಡ್ಕೊಳ್ಳೋದಕ್ಕೆ ಆಗ್ತಾ ಇಲ್ಲ. ಇನ್ನು ಪೊಲೀಸ್ನವ್ರಿಗೆ ಗೊತ್ತಾಗಿರೋ ಪ್ರಕಾರ ಮಾಜ್ ಅವ್ರ ಗಂಡ ತುಂಬಾನೇ ಒಳ್ಳೆ ವ್ಯಕ್ತಿ. ಅವನ್ ಮೇಲೆ ಯಾವುದೇ ಕ್ರಿಮಿನಲ್ ರೆಕಾರ್ಡ್ಸ್ ಇಲ್ಲ. ಅವನ್ ಫೋನ್ ಡೇಟಾನ ರಿಟ್ರೀವ್ ಮಾಡಿದ್ದಾರೆ. ಅದ್ರಲ್ಲಿ ಅವನು ಮಾಜ್ಗೆ ಮಾಡಿರೋ ಮೆಸೇಜ್ ಅಲ್ಲಿ ಏನಿತ್ತು ಅಂತ ಸೈಬರ್ ಕ್ರೈಮ್ ನ ಅಧಿಕಾರಿಯೊಬ್ರು ಓದ್ಬಿಟ್ಟು ಹೇಳ್ತಾರೆ. ನೀನ್ ಯಾವಾಗ್ಲೂ ಕೆಲ್ಸದಿಂದ ಬಂದ ಮೇಲೆ ಫೋನ್ ನಲ್ಲೇ ಬ್ಯುಸಿಯಾಗಿರ್ತೀಯ. ಹೋಗ್ಲಿ ವೀಕೆಂಡ್ ಅಲ್ಲಾದ್ರೂ ಸಿಗ್ತೀಯಾ ಅಂತ ನೋಡಿದ್ರೆ ಅವತ್ ಕೂಡ ಹೊರಗಡೆ ಸುತ್ತಾಡೋದಕ್ಕೆ ಹೋಗ್ತೀಯ. ಕೇಳಿದಕ್ಕೆ ನನ್ ಮೇಲೆನೆ ಕೈ ಮಾಡೋ ಲೆವೆಲ್ಗೆ ಬಂದ್ಬಿಟ್ಟೆ. ಇನ್ಮೇಲೆ ನಿನ್ ಜೊತೆಲಿ ಜೀವನ ಮಾಡೋಕೆ ನನಗೆ ಇಷ್ಟ ಇಲ್ಲ ಅಂತ. ಇದನ್ ಕೇಳಿ ಪೊಲೀಸ್ನವ್ರಿಗೆ ಮಾಜ್ ಮೇಲೆನೆ ಡೌಟ್ ಜಾಸ್ತಿ ಆಗುತ್ತೆ. ನೆಕ್ಸ್ಟ್ ಮಾಜ್ ಮನೆಗೆ ಹೋಗಿ ಅವ್ರ ಅಪ್ಪ ಅಮ್ಮನ ಜೊತೆಲಿ ಮಾತಾಡಿ ಆದಷ್ಟು ಬೇಗ ಕಿಲ್ಲರ್ನ ಅರೆಸ್ಟ್ ಮಾಡ್ತೀವಿ ಅಂತ ಸಮಾಧಾನ ಮಾಡ್ತಾರೆ. ಮಾಜ್ ಹೇಳ್ತಿರೋ ಪ್ರಕಾರ ಇವಳಿಗೆ ಬೇರೊಬ್ಬನ ಜೊತೆಲಿ ಅಫೇರ್ ಇತ್ತಂತೆ. ಇದೇ ವಿಷಯಕ್ಕೆ ಗಂಡನ್ ಮನೆಯವ್ರಿಗೆ ಇವಳನ್ನ ಕಂಡ್ರೆ ಆಗೋದೇ ಇಲ್ಲ. ಆದ್ರೆ ಆರ್ಟುರೋ ಇವಳನ್ನ ಕ್ಷಮಿಸಿ ಹೆಂಡತಿಯಾಗಿ ಸ್ವೀಕರಿಸಿದ್ದಾನೆ. ನಿನಗೆ ಮದುವೆಗೂ ಮುಂಚೆ ಯಾರ ಜೊತೆನೋ ಅಫೇರ್ ಇತ್ತು ಅಂದೆ ಅಲ್ವಾ? ಈಗ್ಲೂ ಅದು ಕಂಟಿನ್ಯೂ ಆಗ್ತಾ ಇದೆಯಾ? ಇಲ್ಲ ಮ್ಯಾಮ್, ಅದೆಲ್ಲ ಮುಗ್ದೋದ್ ಕತೆ. ಈಗ ಡ್ಯಾನಿಯಲ್ ಜೊತೆಲಿ ಕ್ಲೋಸ್ ಆಗಿದ್ದೀನಿ. ಈ ವಿಷಯ ನನ್ ಗಂಡನ್ ಫ್ಯಾಮಿಲಿಗೆ ಗೊತ್ತಾದ್ರೆ ನನ್ ಕತೆ ಅಷ್ಟೇ. ನಾನ್ ಇದನ್ನ ಯಾರಿಗೂ ಹೇಳಲ್ಲ. ನೀನ್ ಅದ್ರ ಬಗ್ಗೆ ಚಿಂತೆ ಮಾಡ್ಬೇಡ. ಕೊಲೆ ನಡೆದ ದಿನ ನೀನು ಹಾಸ್ಪಿಟಲ್ ನಲ್ಲಿ ಇದ್ದ ಅಥವಾ ಡ್ಯಾನಿಯಲ್ ಜೊತೆಲಿ ಇದ್ದ? ಡ್ಯಾನಿಯಲ್ ಜೊತೆನೆ ಆ ದಿನ ರಾತ್ರಿ ಇದ್ಲಂತೆ. ಡ್ಯಾನಿಯಲ್ ಕೂಡ ಸಾಕ್ಷಿ ಹೇಳಿದ್ದಾನೆ ಅನ್ಸುತ್ತೆ. ಅದನ್ನ ಕನ್ಫರ್ಮ್ ಮಾಡ್ಕೊಂಡು ಅಲ್ಲಿಂದ ಹೊರಡ್ತಾರೆ. ಕಾರ್ನಲ್ಲಿ ಹೋಗ್ತಾ ಇರುವಾಗ ಮಾಜ್ ಹೇಳಿದ ವಿಷಯದ ಬಗ್ಗೆ ಡಿಸ್ಕಸ್ ಮಾಡ್ತಾರೆ. ಡ್ಯಾನಿಯಲ್ ಜೊತೆನೆ ಇದ್ದೆ ಅಂತ ವಾಂಟೆಡ್ ಆಗಿ ಹೇಳ್ತಿದ್ದಾಳೆ. ಅವನು ಕೂಡ ಸಾಕ್ಷಿ ಬೇರೆ ಹೇಳಿದ್ದಾನೆ. ಅವನ್ ಕೊಲೆ ಮಾಡಿರೋ ಸಾಧ್ಯತೆ ತುಂಬಾನೇ ಕಮ್ಮಿ. ಆ ಡ್ಯಾನಿಯಲ್ಗೆ ಇವಳಿಗೆ ಮದ್ವೆ ಆಗಿರೋ ವಿಷಯ ಕೂಡ ಗೊತ್ತಿಲ್ಲ. ಈ ವಿಷಯನ ಹೈಡ್ ಮಾಡಿ ಅವನ್ ಜೊತೆಲೆ ಅಫೇರ್ ಇಟ್ಕೊಂಡಿದ್ದಾಳೆ. ಹೈಯರ್ ಆಫೀಸರ್ ಹತ್ರ ರಿಕ್ವೆಸ್ಟ್ ಮಾಡ್ತಾರೆ. ಮಾಜ್ ಸೇರಿದಂತೆ ಅವಳ ಜೊತೆಲಿ ಕಾಂಟ್ಯಾಕ್ಟ್ ಇಟ್ಕೊಂಡಿರೋ ಪ್ರತಿಯೊಬ್ಬರ ನಂಬರ್ನ ಕೂಡ ಟ್ರ್ಯಾಕ್ ಮಾಡಿ ಫೋನಲ್ಲಿ ಬಗ್ಗಿಡ್ಬೇಕು ಅಂತ. ಆಗ ಅವ್ರ ಕಾಲಲ್ಲಿ ಮಾತಾಡೋದ್ನೆಲ್ಲ ನಾವು ಕೇಳಿಸ್ಕೋಬಹುದು. ಆಧಾರಗಳಿಲ್ದೆ ಇದಕ್ಕೆಲ್ಲ ಪರ್ಮಿಷನ್ ಸಿಗಲ್ಲ ಅಂತ ಹೇಳ್ತಾರೆ. ಆಗ ಲೇಡಿ ಆಫೀಸರ್
ಈ ಕೇಸ್ ಬಗ್ಗೆ ಎಲ್ಲ ಡೀಟೇಲ್ಸ್ ಕೊಡ್ತಾರೆ. ನಮ್ಗೆ ಮಾಜ್ ಮೇಲೇನೆ ಡೌಟ್. ಅವಳೇ ಕೊಲೆ ಮಾಡಿದ್ದಾಳೆ ಅನ್ಸುತ್ತೆ. ಒಬ್ಳೆ ಕೊಲೆ ಮಾಡಿಲ್ಲ, ಯಾರ್ದೋ ಹೆಲ್ಪ್ ತಗೊಂಡು ಕೊಲೆ ಮಾಡಿದ್ದಾಳೆ. ಅದ್ ಯಾರು ಅಂತ ನಮ್ಗೆ ಗೊತ್ತಾಗ್ಬೇಕು. ಸರಿ ಅಂತ ಹೈಯರ್ ಆಫೀಸರ್ ಒಪ್ಕೋತಾರೆ. ಲಾಸ್ಟ್ 1 ಮಂತ್ ಅಲ್ಲಿ ಯಾರೆಲ್ಲ ಅವಳಿಗೆ ಕಾಲ್ ಮಾಡಿದ್ದಾರೋ ಅದನ್ನೆಲ್ಲ ಕೇಳಿಸ್ಕೊತಾರೆ. ಮಾಜ್ ಹಾಸ್ಪಿಟಲ್ ನಲ್ಲಿ ಕೆಲಸ ಮಾಡೋ ಹುಡುಗಿ ಜೊತೆ ಅವಳ ಜೀವನದಲ್ಲಿ ನಡೆದಿರೋ ಕೆಲವು ಘಟನೆಗಳ ಬಗ್ಗೆ ಹೇಳಿರ್ತಾಳೆ. ಯಾರೋ ಒಬ್ಬನ್ನ ಬಾರ್ ನಲ್ಲಿ ನೋಡಿ ಇಷ್ಟ ಆಗಿದ್ರಿಂದ ಅವನ ಜೊತೆಲಿ ಇಂಟಿಮೇಟ್ ಆಗಿದ್ಲಂತೆ. ಮದ್ವೆಗೂ ಮುಂಚೆ 2-3 ಜನರ ಜೊತೆಲಿ ಅಫೇರ್ ಇಟ್ಕೊಂಡಿದ್ಲು. ಹಂಗಿರೋದೇ ಅವಳಿಗೆ ಇಷ್ಟ ಅಂತೆ. ವಯಸ್ಸಿರೋದೇ ಎಂಜಾಯ್ ಮಾಡೋಕೆ ಅಂತ ಫ್ರೆಂಡ್ ಹತ್ರ ಹೇಳಿರ್ತಾಳೆ. ಆ ಕಾಲ್ ರೆಕಾರ್ಡಿಂಗ್ಸ್ ಬಗ್ಗೆ ಡಿಸ್ಕಸ್ ಮಾಡ್ತಾರೆ. ಕಾಲ್ ರೆಕಾರ್ಡಿಂಗ್ಸ್ ನೋಡಿದ್ರೆ ಅವಳಿಗೆ ತುಂಬಾ ಜನ ಬಾಯ್ ಫ್ರೆಂಡ್ಸ್ ಇದ್ದಾರೆ. ಎಲ್ರು ಸ್ಟ್ಯಾಂಪ್ಸ್ ಹಾಗೇನೆ ಕಾಯಿನ್ ಗಳನ್ನ ಕಲೆಕ್ಟ್ ಮಾಡಿದ್ರೆ ಇವಳು ಬಾಯ್ ಫ್ರೆಂಡ್ಸ್ ನ ಕಲೆಕ್ಟ್ ಮಾಡ್ತಿದ್ದಾಳೆ. ಮೇ ಬಿ ಇವಳು ಬಾಯ್ ಫ್ರೆಂಡ್ಸ್ ಅಲ್ಲೇ ಯಾರೋ ಒಬ್ಬ ಕಿಲ್ಲರ್ ಆಗಿರ್ಬೋದು. ಈ ತರ ಮನಸ್ಥಿತಿ ಇರೋಳು ಯಾಕೆ ಮದ್ವೆ ಮಾಡ್ಕೊಂಡ್ಲು? ಪೇರೆಂಟ್ಸ್ಗೆ ಅವಳು ಡಾರ್ಕ್ ಸೀಕ್ರೆಟ್ಸ್ ಗೊತ್ತಿಲ್ಲ. ಮನೇಲಿ ಅವಳು ಇನ್ನೋಸೆಂಟ್ ತರ ಇರೋದ್ ನೋಡಿ ನಮ್ಮ ಮಗಳು ತುಂಬಾನೇ ಒಳ್ಳೆ ಹುಡುಗಿ ಅನ್ಕೊಂಡಿದ್ದಾರೆ. ಜೊತೆಲಿದ್ದವ್ರು ಕೇಳ್ತಾರೆ, ಇಷ್ಟ ಇಲ್ಲ ಅಂದ್ರೆ ಡಿವೋರ್ಸ್ ತಗೋಬೋದಿತ್ತು ಅಲ್ವಾ, ಕೊಲೆ ಮಾಡೋ ಅವಶ್ಯಕತೆ ಏನಿತ್ತು? ಅವ್ರ ಫ್ಯಾಮಿಲಿ ನೋಡಿದ್ರೆ ಡೀಸೆಂಟ್ ಅನ್ಸುತ್ತೆ. ಇವಳು ಡಿವೋರ್ಸ್ ತಗೊಳ್ಳೋ ನಿರ್ಧಾರ ಮಾಡಿದ್ರೂನು ಅವ್ರು ಒಪ್ಪಿರಲ್ಲ. ವಿಧವೆ ಆಗಿರೋಳ್ನ ಕಂಡ್ರೆ ಅಯ್ಯೋ ಪಾಪ ಅನ್ನೋ ಜನ ಡಿವೋರ್ಸ್ ತಗೊಂಡಿದ್ದಾಳೆ ಅಂತ ಗೊತ್ತಾದ್ರೆ ಬಾಯಿಗೆ ಬಂದಂಗೆ ಬೈತಾರೆ. ಅದಕ್ಕೇನೆ ಕೊಲೆ ಮಾಡಿದ್ದಾಳೆ ಅನ್ಸುತ್ತೆ. ಆಮೇಲೆ ಲೇಡಿ ಪೊಲೀಸ್ ತನ್ನ ಮಗಳನ್ನ ಬೇರೆ ಸ್ಕೂಲ್ಗೆ ಸೇರಿಸ್ತಾರೆ. ಈ ಗ್ಯಾಪ್ ಅಲ್ಲಿ ಜೊತೆಲಿದ್ದವರು ಬೇರೊಂದು ಕೇಸ್ನ ಡೀಲ್ ಮಾಡೋಕೆ ಹೋದ್ ಜಾಗದಲ್ಲಿ ಫೈರಿಂಗ್ ನಡೆದಿದ್ರಿಂದ ಅಸಿಸ್ಟೆಂಟ್ ಒಬ್ರು ಸತ್ತೋಗಿರ್ತಾರೆ. ಈ ಕೇಸ್ನ ನಾನೇ ಎಂಕ್ವೈರಿ ಮಾಡ್ತೀನಿ ಅಂದಾಗ ಹೈಯರ್ ಆಫೀಸರ್ ಒಪ್ಪಲ್ಲ. ಫಸ್ಟ್ ಆ ಕೊಲೆ ಕೇಸ್ನ ಸಾಲ್ವ್ ಮಾಡಿ ಅಂತ. ಕಾಲ್ ರೆಕಾರ್ಡಿಂಗ್ಸ್ ಗಳನ್ನ ನಿರಂತರವಾಗಿ ಕೇಳಿಸ್ಕೊತಾರೆ. ಹಾಸ್ಪಿಟಲ್ ನಲ್ಲಿ ಮಾಸ್ ಜೊತೆಲಿ ಕೆಲಸ ಮಾಡ್ತಿದ್ದವನು ಮಾತಾಡ್ತಾ ಇದ್ದಾನೆ. ನನ್ನಿಂದ ಆ ದಿನಾನ ಮರೆಯಕ್ ಆಗ್ತಿಲ್ಲ. ಆಗ ಇವಳು ಸಮಾಧಾನ ಮಾಡ್ತಾಳೆ, ಏನು ಚಿಂತೆ ಮಾಡಬೇಡ, ನಾನು ಇದ್ದೀನಿ ಅಲ್ವಾ ಅಂತ. ಆಗ ಅವನು ನಾನ್ ಪೊಲೀಸ್ ಜೊತೆ ಮಾತಾಡ್ದೆ ಅಂದಾಗ ಇವಳು ಗಾಬರಿ ಆಗ್ತಾಳೆ. ಏನು ಪೊಲೀಸ್ ಜೊತೆ ಮಾತಾಡ್ದ? ಆಗ ಅವನು ಇಲ್ಲ ನನ್ನ ಫ್ರೆಂಡ್ ಮಾತಾಡಿದ್ದು ನಾನಲ್ಲ ಅಂತ ಹೇಗೋ ಮ್ಯಾನೇಜ್ ಮಾಡ್ತಾನೆ. ಮಾತಾಡ್ತಾ ಇರೋನ್ ಹೆಸರು ಸಾಲ್ವಾ ಅಂತ. ಅವನ್ ಯಾಕೆ ಪೊಲೀಸ್ ಜೊತೆಲಿ ಮಾತಾಡ್ದ? ನಾವು ಡೈರೆಕ್ಟ್ ಆಗಿ ಮೀಟ್ ಆಗೋಣ ಅಂತ ಹೇಳ್ತಾಳೆ. ಈಗ ಒಂದು ಫ್ಲಾಶ್ ಬ್ಯಾಕ್. 2016ರಲ್ಲಿ ಮಾಜ್ ಆರ್ಟುರೋನ ಮದ್ವೆ ಆಗಿದ್ದಾಳೆ. ಮದ್ವೆ ಮಕ್ಕಳು ಈ ವಿಷಯದಲ್ಲಿ ಇವಳಿಗೆ ಇಂಟ್ರೆಸ್ಟ್ ಇಲ್ಲ ಅನ್ಸುತ್ತೆ. ಜೊತೆಲಿ ಕೆಲಸ ಮಾಡ್ತಿರೋ ಹುಡುಗನ್ ಜೊತೆಲಿ ಮದ್ವೆ ಆದ್ಮೇಲೂ ಅಫೇರ್ ಇಟ್ಕೊಂಡಿದ್ದಾಳೆ. ಆಮೇಲೆ ಪಾರ್ಟಿನಲ್ಲಿ ಒಬ್ಬನ್ನ ಮೀಟ್ ಆಗಿ ಅವನ್ ಜೊತೆ ಕೂಡ ಇಂಟಿಮೇಟ್ ಆಗ್ತಾಳೆ. ಪೊಲೀಸ್ ಹತ್ರ ಹೇಳಿದ್ಲು ಅಲ್ವಾ, ಮದ್ವೆಗೂ ಮುಂಚೆ ಒಬ್ಬನ್ ಜೊತೆ ಅಫೇರ್ ಇತ್ತು, ಅವನ್ ಹೆಸರು ಡ್ಯಾನಿಯಲ್ ಅಂತ. ಅದೇ ಡ್ಯಾನಿಯಲ್ ಜೊತೆನೆ ಇವಳು ಸ್ವಲ್ಪ ಹೊತ್ತಿನ ಹಿಂದೆ ಬಾರ್ ಅಲ್ಲಿ ಕ್ಲೋಸ್ ಆಗಿದ್ಲು. ಬಾತ್ರೂಮ್ ಅಲ್ಲಿ ಕೂತ್ಕೊಂಡು ನನಗೆ ಇಲ್ಲಿ ಇರೋದಕ್ಕೆ ಇಷ್ಟನೇ ಇಲ್ಲ, ಹೇಗಾದ್ರೂ ನನ್ನ ಕಾಪಾಡು ಅಂತ ಡ್ಯಾನಿಯಲ್ ಜೊತೆಲಿ ಚಾಟ್ ಮಾಡ್ತಾ ಇದ್ದಾಳೆ. ಗೂಡಲ್ಲಿರೋ ಪಕ್ಷಿ ತರ ನಾನು ಕೂಡ ಬಂದಿಯಾಗಿದ್ದೀನಿ ಅಂತ ಇಮ್ಯಾಜಿನ್ ಮಾಡ್ಕೋತಾಳೆ. ಆಮೇಲೆ ಗಂಡ ಹೆಂಡತಿ ಕಾರಲ್ಲಿ ಹೋಗ್ತಾ ಇರುವಾಗ ಆರ್ಟುರೋ ಹೇಳ್ತಾನೆ, ನನ್ ಫ್ರೆಂಡ್ ಒಬ್ಬ ಸತ್ತೋದ, ಅವನು ಇನ್ಶೂರೆನ್ಸ್ ಮಾಡಿಸಿದ್ದ, ಹೆಂಡತಿಗೆ ಇನ್ಶೂರೆನ್ಸ್ ಹಣನೂ ಸಿಕ್ತು, ವಿಧವೆ ಆಗಿರೋದ್ರಿಂದ ಲೈಫ್ ಲಾಂಗ್ ಪೆನ್ಷನ್ ಕೂಡ ಬರುತ್ತೆ ಅಂತ. ಆಗ ಇವಳಿಗೆ ಒಂದು ಐಡಿಯಾ ಬರುತ್ತೆ, ನನ್ಗೆ ಇನ್ಶೂರೆನ್ಸ್ ಹಣ ಸಿಕ್ಕಿದ್ರೆ ಹೇಗಿರುತ್ತೆ, ಹೇಗೂ ಇವನು ಇನ್ಶೂರೆನ್ಸ್ ಮಾಡಿಸಿದ್ದಾನೆ, ಅದ್ರ ಜೊತೆಗೆ ಪೆನ್ಷನ್ ಕೂಡ ಸಿಕ್ಕಿದ್ರೆ ಚೆನ್ನಾಗಿರುತ್ತೆ ಅಲ್ವಾ, ಕೆಲ್ಸಕ್ಕೆ ಹೋಗೋ ಅವಶ್ಯಕತೆನೇ ಇರಲ್ಲ, ಇನ್ನು ತುಂಬಾ ಜನರ ಜೊತೆಲಿ ಹ್ಯಾಪಿಯಾಗಿರ್ಬೋದು ಅಂತ. ಈಗ್ಲೂ ಡ್ಯಾನಿಯಲ್ ಜೊತೆಲಿ ಇಂಟಿಮೇಟ್ ಆಗಿ ಅವನ್ ರೂಮಿಗೆ ಬರ್ತಾಳೆ. ಇವನೇ ಡ್ಯಾನಿಯಲ್. ಕೊಲೆ ನಡೆದಾಗ ಇವನ್ ಜೊತೆನೆ ಇದ್ಲು. ಮದ್ವೆ ಆಗಿರೋ ವಿಷಯನ ಇವನಿಗೆ ಹೇಳೇ ಇಲ್ಲ ಅನ್ಸುತ್ತೆ. ನೆಕ್ಸ್ಟ್ ಡೇ ಡ್ಯಾನಿಯಲ್ ಇವಳು ಕೆಲಸ ಮಾಡೋ ಜಾಗಕ್ಕೆ ಬರ್ತಾನೆ, ಪಿಕಪ್ ಮಾಡ್ಕೊಂಡು ಹೋಗೋಕೆ ಅಂತ. ಅವಳಿಗೆ ಕಾಸ್ಟ್ಲಿ ಡ್ರೆಸ್ ಗಳನ್ನ ಕೊಡಿಸೋದು, ಡೈಲಿ ಪಾರ್ಟಿ, ಹೀಗೆ ಅವಳಿಗೆ ಬೇಕಾಗಿರೋದ್ನೆಲ್ಲ ಕೊಡಿಸ್ತಾನೆ. ಒಂದಿನ ಡ್ಯಾನಿಯಲ್ ಮಾಡಿರೋ ಮೆಸೇಜ್ ಗಳನ್ನ ಗಂಡ ನೋಡ್ಬಿಡ್ತಾನೆ. ಯಾರು ಡ್ಯಾನಿಯಲ್? ಅವನ್ ಯಾಕೆ ನಿನಗೆ ಮೆಸೇಜ್ ಮಾಡ್ತಿದ್ದಾನೆ? ಹೋ, ನನ್ ಮೇಲೆ ಡೌಟಾ ನಿನಗೆ? ಹೀಗೆ ಇಬ್ಬರ ನಡುವೆ ಜಗಳ ಆಗುತ್ತೆ. ಇವನ್ ಕೋಪದಲ್ಲಿ ಮನೆ ಬಿಟ್ಟು ಹೋಗು ಅಂದಾಗ, ಈ ಫ್ಲಾಟ್ ಖರೀದಿ ಮಾಡೋ ಸಂದರ್ಭದಲ್ಲಿ ನಾನ್ ಕೂಡ ಶೇರ್ ಹಾಕಿದ್ದೀನಿ ನೋಡು, ಮದ್ವೆಗೂ ಮುಂಚೆ ಕೂಡ ನೀನು ಅಫೇರ್ ಇಟ್ಕೊಂಡಿದ್ದೆ, ಈಗ್ಲೂ ಮುಂದುವರಿಸ್ತಾ ಇದ್ಯಾ ಅನ್ಸುತ್ತೆ, ಫಸ್ಟ್ ಇಲ್ಲಿಂದ ಹೋಗು. ಇದೇ ಟೆನ್ಷನ್ ನಲ್ಲಿ ಡ್ಯಾನಿಯಲ್ಗೆ ಮೆಸೇಜ್ ಮಾಡ್ತಾಳೆ, ಆರ್ಟುರೋ ನನ್ಗೆ ತುಂಬಾನೇ ಹಿಂಸೆ ಕೊಡ್ತಿದ್ದಾನೆ, ನನ್ನ ಕಾಪಾಡು, ಅವನೇನಾದ್ರೂ ಸತ್ರೆ ನಾನು ನೆಮ್ಮದಿಯಾಗಿರ್ತೀನಿ. ಇವಳ ಉದ್ದೇಶ ಏನಂದ್ರೆ ಹೇಗಾದ್ರೂ ಡ್ಯಾನಿಯಲ್ನ ಮೋಟಿವೇಟ್ ಮಾಡಿ ಆರ್ಟುರೋನ ಕೊಲೆ ಮಾಡಿಸ್ಬೇಕು. ಆದ್ರೆ ಅವನು ಪೊಲೀಸ್ ಸ್ಟೇಷನ್ ನಲ್ಲಿ ಕಂಪ್ಲೇಂಟ್ ಕೊಡು ಅಂತಿದ್ದಾನೆ. ಇವಳು ಎಕ್ಸ್ಪೆಕ್ಟ್ ಮಾಡ್ತಿರೋ ಉತ್ತರ ಅವನ್ ಕಡೆಯಿಂದ ಬರ್ತಾ ಇಲ್ಲ. ಸೊ ಅದಕ್ಕೆ ಆರ್ಟುರೋನ ಕೊಲ್ಲೋಕೆ ಜೊತೆಲಿ ಕೆಲಸ ಮಾಡ್ತಿರೋ ಸಾಲ್ವಾ ಅನ್ನೋ ವ್ಯಕ್ತಿನ ಯೂಸ್ ಮಾಡ್ಕೋತಾಳೆ. ಆಕ್ಚುಲಿ ಇವನ್ ಜೊತೆ ಕೂಡ ಇವಳಿಗೆ ಅಫೇರ್ ಇದೆ. ಗಂಡ ಹಿಂಸೆ ಕೊಡ್ತಿದ್ದಾನೆ, ನಂದೇನು ತಪ್ಪಿಲ್ಲ ಅಂತ ಡ್ರಾಮಾ ಮಾಡ್ತಾಳೆ. ಅವನಿಗೆ ಮದ್ವೆ ಆಗಿ ಹೆಂಡತಿ ಮಕ್ಳೆಲ್ಲ ಇದ್ದಾರೆ, ಅಂದ್ರೂನು ಇವಳ ಜೊತೆಲಿ ಅಫೇರ್ ಇಟ್ಕೊಂಡಿದ್ದಾನೆ. ಗಂಡನ್ ಟಾರ್ಚರ್ ತಡಿಯೋಕ್ ಆಗ್ತಿಲ್ಲ, ಅವನ್ ಸತ್ರೇನೆ ನಾನು ನೆಮ್ಮದಿಯಾಗಿರ್ತೀನಿ ಅಂತ ಪದೇ ಪದೇ ಹೇಳ್ತಾಳೆ. ಕೆಲ್ಸದ ಜಾಗದಲ್ಲೂ ಅದೇ ವಿಷಯನ ಹೇಳ್ತಾಳೆ. ಸಾಲ್ವಾ ಅಂತೂ ಇವಳಿಗೋಸ್ಕರ ಏನ್ ಬೇಕಾದ್ರೂ ಮಾಡೋದಕ್ಕೆ ರೆಡಿ ಇದ್ದಾನೆ. ಕಾರ್ ಪಾರ್ಕಿಂಗ್ ಏರಿಯಾಗೆ ಕರ್ಕೊಂಡ್ ಬಂದು ಇಲ್ಲೇ ಆರ್ಟುರೋ ಕಾರ್ ಪಾರ್ಕಿಂಗ್ ಮಾಡ್ತಾನೆ.
ಈ ಪಾರ್ಕಿಂಗ್ ಏರಿಯಾದ ಕೀ ಇವನಿಗೆ ಕೊಡ್ತಾಳೆ. ಈ ಅಪಾರ್ಟ್ಮೆಂಟ್ ಅಲ್ಲಿರೋ ಎಲ್ರಿಗೂ ಸಪರೇಟ್ ಆದ ಕಾರ್ ಪಾರ್ಕಿಂಗ್ ಏರಿಯಾ ಇದೆ, ಅದಕ್ಕೆ ಸಪರೇಟ್ ಆದ ಕೀ ಕೂಡ ಇರುತ್ತೆ. ಸಮ್ಮರ್ ಆಗಿರೋದ್ರಿಂದ ಅಪಾರ್ಟ್ಮೆಂಟ್ ಅಲ್ಲಿ ಯಾರು ಇಲ್ಲ. ಆರ್ಟುರೋ ಒಬ್ನೇ ಇರೋ ಸಂದರ್ಭ ನೋಡಿ ಅವನ್ನ ಕೊಲ್ಲೋ ಪ್ಲಾನ್ ಮಾಡ್ತಾರೆ. ಕೆಲ್ಸ ಮುಗಿದ್ಮೇಲೆ ವಾಟ್ಸ್ಆಪ್ ನಲ್ಲಿ DP ಚೇಂಜ್ ಮಾಡು, ಹಂಗೇನಾದ್ರೂ ನೀನ್ ಮಾಡಿದ್ರೆ ಕೆಲ್ಸ ಮುಗಿಸಿದ್ಯಾ ಅಂತ ನಾನು ಅರ್ಥ ಮಾಡ್ಕೋತೀನಿ. ಒಂದಿನ ಕಾಲ್ ಮಾಡಿ ಇವತ್ತು ಅವನು ಕರೆಕ್ಟ್ ಆಗಿ 5 ಗಂಟೆಗೆ ಡ್ಯೂಟಿ ಎಲ್ಲ ಮುಗಿಸ್ಕೊಂಡು ಕಾರ್ ಪಾರ್ಕಿಂಗ್ ಏರಿಯಾಗೆ ಬರ್ತಾನೆ, ಅಲ್ಲೇ ಅವನ್ ಕತೆ ಮುಗಿಸ್ಬಿಡು ಅಂತ. ಸಾಲ್ವ ಸ್ನಾನ ಮಾಡುವಾಗ ಹೇರ್ ರಿಮೂವ್ ಮಾಡ್ತಾನೆ, ಯಾಕಂದ್ರೆ ಕೊಲೆ ನಡೆದಾಗ ಒಂದು ಸಣ್ಣ ಹೇರ್ ಸ್ಯಾಂಪಲ್ ಸಿಕ್ಕಿದ್ರೂ ಸಾಕು, DNA ಟೆಸ್ಟ್ ಮಾಡಿ ಕಿಲ್ಲರ್ ಯಾರು ಅಂತ ಕಂಡು ಹಿಡಿಯೋ ಸಾಧ್ಯತೆ ಇರುತ್ತೆ. ಕರೆಕ್ಟ್ ಆಗಿ ಅವನು ಬರೋ ಸಂದರ್ಭದಲ್ಲಿ ಕಾರ್ ಪಾರ್ಕಿಂಗ್ ಏರಿಯಾನಲ್ಲಿ ವೆಯ್ಟ್ ಮಾಡ್ತಾ ಇದ್ದಾನೆ. ಆರ್ಟುರೋ ಬಂದು ಕಾರ್ನ ಪಾರ್ಕಿಂಗ್ ಮಾಡ್ತಾ ಇರುವಾಗ ಅಟ್ಯಾಕ್ ಮಾಡಿ ಅವನ್ನ ಸಾಯಿಸ್ಬಿಡ್ತಾನೆ. ಆಮೇಲೆ ವಾಟ್ಸ್ಆಪ್ ನಲ್ಲಿ DP ಚೇಂಜ್ ಮಾಡ್ತಾನೆ. ಸೊ ಅವಳಿಗೆ ಗೊತ್ತಾಗುತ್ತೆ ಕೆಲ್ಸ ಮುಗ್ದಿದೆ ಅಂತ. ಅವಳನ್ನ ನೋಡೋಕ್ ಬಂದಾಗ ಇನ್ಮೇಲೆ ಸ್ವಲ್ಪ ದಿನ ನಾವಿಬ್ರು ಒಟ್ಟಿಗೆ ಇರೋದ್ ಬೇಡ, ಆಗ್ಲೇ ಪೊಲೀಸ್ನವ್ರಿಗೆ ನಮ್ ಮೇಲೆ ಡೌಟ್ ಬರಲ್ಲ ಅಂತ ಒಂದು ಡ್ರಾಮಾ ಶುರು ಮಾಡ್ತಾಳೆ. ಸರಿ ಅಂತ ಡಮ್ಮಿ ಫೋನ್ ಕೊಡ್ತಾನೆ, ಇದ್ರಲ್ಲಿ ನೀನು ನನ್ ಜೊತೆಲಿ ಮಾತಾಡ್ಬೋದು, ನಿನ್ ಪರ್ಸನಲ್ ಫೋನ್ ನಂಬರ್ ಇಂದ ಕಾಲ್ ಮಾಡಬೇಡ ಅಂತ. ಇವನ್ನ ಆರ್ಟುರನ ಕೊಲ್ಲಕ್ಕೋಸ್ಕರ ಯೂಸ್ ಮಾಡ್ಕೊಂಡಿದ್ದಾಳೆ ಅಷ್ಟೇ. ಆದ್ರೆ ಡ್ಯಾನಿಯಲ್ ತುಂಬಾನೇ ರಿಚ್ ಆಗಿರೋದ್ರಿಂದ ಅವನ್ ಜೊತೆಲಿ ಅಫೇರ್ ಕಂಟಿನ್ಯೂ ಆಗ್ತಿದೆ. ದಿನ ಕಳೆದಂತೆ ಸಾಲ್ವನ್ನ ಅವಾಯ್ಡ್ ಮಾಡೋದಕ್ಕೆ ಶುರು ಮಾಡ್ತಾಳೆ. ಯಾಕೆ ಅಂತ ಕೇಳಿದಾಗ ಪೊಲೀಸ್ ಎಂಕ್ವೈರಿ ನಡೀತಾ ಇರೋದ್ರಿಂದ ದೂರ ಇರೋದೇ ಸೇಫ್ ಅಂತಿದ್ದಾಳೆ. ಹಾಗೇನೆ ಮನೆ ಕ್ಲೀನ್ ಮಾಡಿಲ್ಲ ಅಂದಾಗ ಇವನೋಗಿ ಕ್ಲೀನ್ ಮಾಡ್ತಾನೆ. ಆದ್ರೆ ಅವಳು ಡ್ಯಾನಿಯಲ್ ಜೊತೆಲಿ ಹೊರಗಡೆ ಸುತ್ತಾಡ್ತಾ ಇದ್ದಾಳೆ. ಇವನ್ ಎಲ್ಲಿ ಅಂತ ಕೇಳಿದಾಗ ಫ್ರೆಂಡ್ ಜೊತೆಲಿ ಹೊರಗಡೆ ಇದ್ದೀನಿ, ನಾನ್ ಬರೋದು ಲೇಟ್ ಆಗುತ್ತೆ, ನೀನ್ ಅಲ್ಲಿಂದ ಹೊರಡು ಅಂತ ಸುಳ್ಳು ಹೇಳ್ತಾಳೆ. ಅವಳು ಕಂಪ್ಯೂಟರ್ನ ಚೆಕ್ ಮಾಡಿದಾಗ ಅವಳು ಇಮೇಲ್ ನಲ್ಲಿ ಡ್ಯಾನಿಯಲ್ ಜೊತೆಲಿ ಚಾಟ್ ಮಾಡಿರೋದ್ನೆಲ್ಲ ನೋಡ್ಬಿಡ್ತಾನೆ. ಸೊ ಇವಳು ಸಾಮಾನ್ಯ ಹುಡುಗಿ ಅಲ್ಲ, ನಾನು ಸೇರಿದಂತೆ ತುಂಬಾ ಜನರ ಜೊತೆಲಿ ಇವಳಿಗೆ ಅಫೇರ್ ಇದೆ. ಗಂಡನ್ನ ಕೊಲ್ಲೋದಕ್ಕೋಸ್ಕರನೇ ನನ್ನ ಯೂಸ್ ಮಾಡ್ಕೊಂಡಿದ್ದಾಳೆ ಅಂತ ಈಗ ಇವನಿಗೆ ರಿಯಲೈಸ್ ಆಗುತ್ತೆ. ನಿನ್ನ ನೋಡದೆ ಇರಕ್ ಆಗ್ತಿಲ್ಲ ಅಂತ ಕಾಲ್ ಮಾಡ್ತಾನೆ. ಇವಳೇನೇನೋ ಕಾರಣ ಹೇಳಿ ಇವನಿಂದ ದೂರ ಇರೋದಕ್ಕೆ ಟ್ರೈ ಮಾಡ್ತಾಳೆ. ಪೊಲೀಸ್ ಡಿಪಾರ್ಟ್ಮೆಂಟ್ ಅಲ್ಲಿ ನನಗೆ ಒಬ್ಬ ಫ್ರೆಂಡ್ ಇದ್ದಾನೆ, ಅವನು ಹೇಳ್ತಿರೋ ಪ್ರಕಾರ ಕಿಲ್ಲರ್ನ ಆಲ್ಮೋಸ್ಟ್ ಪತ್ತೆ ಹಚ್ಚಿದ್ದಾರಂತೆ. ಇದನ್ ಕೇಳಿ ಇವಳಿಗೆ ಗಾಬರಿ ಆಗುತ್ತೆ. ನಿನಗೆ ತುಂಬಾ ಜನರ ಜೊತೆಲಿ ಅಫೇರ್ ಇದೆಯಂತೆ, ಅದನ್ನೆಲ್ಲ ನನಗೆ ನನ್ ಪೊಲೀಸ್ ಫ್ರೆಂಡ್ ಇದ್ದಾನಲ್ಲ ಅವನೇ ಹೇಳ್ದ ಅಂತ. ಆಕ್ಚುಲಿ ಅವಳ ಅಫೇರ್ ಇಟ್ಕೊಂಡಿರೋ ವಿಷಯ ಅವಳ ಲ್ಯಾಪ್ಟಾಪ್ ನ ಚೆಕ್ ಮಾಡ್ದಾಗ್ಲೇ ಇವನಿಗೆ ಗೊತ್ತಾಗಿರುತ್ತೆ. ಅದನ್ನ ಡೈರೆಕ್ಟ್ ಆಗಿ ಕೇಳಕ್ ಆಗಲ್ಲ ಅಲ್ವಾ, ಅದಕ್ಕೇನೆ ಪೊಲೀಸ್ ಫ್ರೆಂಡ್ ಇಂದ ಗೊತ್ತಾಯ್ತು ಅಂತ ಸುಳ್ಳು ಹೇಳ್ತಿದ್ದಾನೆ. ಮಾಜ್ ಹೇಳ್ತಾಳೆ, ಹೌದು ನಾನು ತುಂಬಾ ಜನರ ಜೊತೆಲಿ ಅಫೇರ್ ಇಟ್ಕೊಂಡಿದ್ದೀನಿ, ಅದ್ರಲ್ಲಿ ನೀನು ಕೂಡ ಒಬ್ಬ ಅಷ್ಟೇ. ನನ್ ಜೀವನ ನನ್ನಿಷ್ಟ. ಇವನಿಗೆ ದುಃಖ ತಡೆಯೋಕ್ ಆಗ್ತಿಲ್ಲ. ಡ್ಯಾನಿಯಲ್ ಜೊತೆಲಿ ಇಟಲಿನಲ್ಲಿ ಸೆಟ್ಲ್ ಆಗೋ ಪ್ಲಾನ್ ಮಾಡಿದ್ದಾಳೆ ಅನ್ನೋದು ಅವರಿಬ್ರು ಚಾಟ್ ಹಿಸ್ಟ್ರಿಯಿಂದ ಇವನಿಗೆ ಗೊತ್ತಾಗಿರುತ್ತೆ. ನನ್ ಫ್ರೆಂಡ್ ಒಬ್ಬ ಪೊಲೀಸ್ಗೆ ಕಾಲ್ ಮಾಡ್ಬಿಟ್ಟ, ನಾನ್ ಬೇಜಾರಾಗಿರೋದ್ ನೋಡಿ ಅವಳನ್ನ ಸುಮ್ನೆ ಬಿಡಲ್ಲ ಅಂತ ಪೊಲೀಸ್ನವ್ರಿಗೆ ಕಾಲ್ ಮಾಡ್ದ. ಇದನ್ ಕೇಳಿ ಹೆದ್ರಿದ್ದ ಮಾಜ್ ನಿನ್ನ ಮೀಟ್ ಆಗ್ಬೇಕು ಅಂತ ಹೇಳ್ತಾಳೆ. ಈಗ ಪ್ರೆಸೆಂಟ್ ನಲ್ಲಿ ಪೊಲೀಸ್ನವರು ಇವರಿಬ್ರು ಇಷ್ಟೊತ್ತು ಮಾತಾಡಿದ್ನ ಕೇಳಿಸ್ಕೊತಾ ಇದ್ದಾರೆ. ಹಾಗೇನೆ ಅವರಿಬ್ರು ಮೀಟ್ ಆದಾಗ ಏನ್ ಡಿಸ್ಕಸ್ ಮಾಡ್ತಾರೆ ಅನ್ನೋದನ್ನ ತಿಳ್ಕೊಳ್ಳೋದಕ್ಕೆ ಹೈಯರ್ ಆಫೀಸರ್ ಕಡೆಯಿಂದ ಪರ್ಮಿಷನ್ ತಗೋತಾರೆ. ಮಾಜ್ ಹಾಗೇನೆ ಸಾಲ್ವ ಮೀಟ್ ಆಗೋ ಜಾಗದಲ್ಲಿ ಬಗ್ ಫಿಕ್ಸ್ ಮಾಡಬೇಕು ಅಂತ ಪೊಲೀಸ್ನವರು ಡಿಸೈಡ್ ಮಾಡ್ತಾರೆ. ಈ ಕಡೆ ಮಾಜ್ ಆರ್ಟುರೋ ತಂದೆ ತಾಯಿನ ಮೀಟ್ ಆಗಿ ನಾನು ಆ ಮನೆನ ಮಾರ್ತೀನಿ ಅಂದಾಗ ವಿಚಾರಣೆ ನಡೀತಾ ಇದೆ. ಕಿಲ್ಲರ್ ಯಾರು ಅಂತ ಗೊತ್ತಾಗೋವರೆಗೂ ಆ ಮನೆ ಮಾರೋಕೆ ನಾವು ಬಿಡಲ್ಲ. ಪೊಲೀಸ್ನವರು ಹೇಳಿದ್ರು ಆಲ್ಮೋಸ್ಟ್ ಕಿಲ್ಲರ್ನ ಕಂಡು ಹಿಡಿದಿದ್ದಾರಂತೆ ಅಂದಾಗ ಇವಳಿಗೆ ಗಾಬರಿಯಾಗಿ ಸಾಲ್ವ ಕಾಲ್ ಮಾಡ್ತಾಳೆ. ಹೇ ಹೆದ್ರಬೇಡ, ನನ್ ಮೇಲೆ ಇದಕ್ಕೂ ಮುಂಚೆ ಯಾವುದೇ ಕ್ರಿಮಿನಲ್ ರೆಕಾರ್ಡ್ಸ್ ಇಲ್ಲ, ನಾನೇ ಕೊಲೆ ಮಾಡಿದ್ದೀನಿ ಅನ್ನೋದಕ್ಕೆ ಪೊಲೀಸ್ ಹತ್ರ ಯಾವುದೇ ಸಾಲಿಡ್ ಎವಿಡೆನ್ಸ್ ಕೂಡ ಇಲ್ಲ. ಅದನ್ನ ಮೀರಿ ನನ್ನ ಅರೆಸ್ಟ್ ಮಾಡಿದ್ರುನು ನಿನಗೂ ಇದಕ್ಕೂ ಯಾವುದೇ ಸಂಬಂಧ ಇಲ್ಲ ಅಂತ ಹೇಳ್ತೀನಿ, ನೀನೇನು ಚಿಂತೆ ಮಾಡಬೇಡ. ಇದನ್ ಕೇಳಿ ಮತ್ತೆ ಡ್ರಾಮಾ ಶುರು ಮಾಡ್ತಾಳೆ. ನೀನೊಬ್ನೇ ನನ್ ಕಷ್ಟ ಸುಖನ ಅರ್ಥ ಮಾಡ್ಕೊಳ್ಳೋದು ಅಂತ. ಇವರಿಬ್ರು ಕಾಲ್ ನಲ್ಲಿ ಮಾತಾಡಿದ್ನ ಕೇಳಿಸ್ಕೊಂಡಿದ್ದ ಪೊಲೀಸ್ನವರು ಅವರಿಬ್ರು ಮೀಟ್ ಆಗೋ ರೆಸ್ಟೋರೆಂಟ್ ಗೆ ಹೋಗಿ ಕೂರೋ ಜಾಗದಲ್ಲಿ ಬಗ್ ಫಿಕ್ಸ್ ಮಾಡ್ತಾರೆ. ಏನೇ ಆದ್ರೂನು ನಿನ್ನ ಇದ್ರಲ್ಲಿ ಸಿಕ್ಸಲ್ಲ ಅಂತಿದ್ದಾನೆ. ಇಷ್ಟು ಪ್ರೂಫ್ ಸಾಕು, ಅವನ್ನ ಅರೆಸ್ಟ್ ಮಾಡೋಣ ಅಂತ ಹಾಸ್ಪಿಟಲ್ಗೆ ಹೋದಾಗ ಅಲ್ಲಿ ಸಾಲ್ವ ಇರಲ್ಲ. ಕೊನೆಗೆ ಕ್ಯಾಂಟೀನ್ಗೆ ಹೋಗ್ತಾರೆ. ಅಲ್ಲೇ ಸಾಲ್ವ ಕೂತ್ಕೊಂಡಿದ್ದಾನೆ. ನಿನ್ ಜೊತೆ ಮಾತಾಡ್ಬೇಕು ಅಂತ ಹೊರಗಡೆ ಕರ್ಕೊಂಡ್ ಬಂದು ಅರೆಸ್ಟ್ ಮಾಡ್ತಾರೆ. ನೆಕ್ಸ್ಟ್ ಇಟಲಿನಲ್ಲಿ ಡ್ಯಾನಿಯಲ್ ಜೊತೆಲಿದ್ದ ಮಾಜ್ನ ಕೂಡ ಅರೆಸ್ಟ್ ಮಾಡ್ತಾರೆ. ನನ್ ವಿರುದ್ಧ ಆಧಾರನೇ ಇಲ್ಲ ಅನ್ಕೊಂಡು ಸಾಲ್ವ ಕಾನ್ಫಿಡೆಂಟ್ ಆಗಿ ಮಾತಾಡ್ತಾ ಇದ್ದಾನೆ. ಆದ್ರೆ ಅವರಿಬ್ರು ಮಾತಾಡಿದ್ದ ಕಾಲ್ ರೆಕಾರ್ಡಿಂಗ್ಸ್ ಗಳನ್ನ ಪ್ಲೇ ಮಾಡಿದಾಗ ಇವನಿಗೆ ಗಾಬರಿ ಆಗುತ್ತೆ. ಇನ್ನು ಇವಳನ್ನ ಎಂಕ್ವೈರಿ ಮಾಡ್ತಾರೆ. ನನಗೇನು ಗೊತ್ತೇ ಇಲ್ಲ ಅಂತ ಡ್ರಾಮಾ ಮಾಡ್ತಾಳೆ. ಸಾಲ್ವ ನನ್ನ ಒನ್ ಸೈಡೆಡ್ ಆಗಿ ಲವ್ ಮಾಡ್ತಾ ಇದ್ದ, ನಾನು ಅದಕ್ಕೆ ಒಪ್ಪಿಲ್ಲ, ನನ್ ಮೇಲೆ ಇದ್ದ ಕೋಪದಲ್ಲಿ ನನ್ ಗಂಡನ್ನ ಕೊಲೆ ಮಾಡ್ಬಿಟ್ಟ ಅಂತ. ಈ ಕಡೆ ಸಾಲ್ವ ಹತ್ರ ನೀನೇ ಕೊಲೆ ಮಾಡಿದ್ದು ಅಂತ ಗೊತ್ತಾಗಿದೆ, ಅವಳೆ ಕೊಲೆ ಮಾಡೋಕೆ ಹೇಳದ್ಲಾ? ಇಲ್ಲ, ಅವಳಿಗೂ ಇದಕ್ಕೂ ಏನು ಸಂಬಂಧ ಇಲ್ಲ. ಲೈ ನಿಂತರನೆ ತುಂಬಾ ಜನರ ಜೊತೆ ಅವಳು ಅಫೇರ್ ಇಟ್ಕೊಂಡಿದ್ದಾಳೆ.
ನಿನಗೆ ಯಾವ ರೀತಿ ಹೇಳಿ ಗಂಡನ್ನ ಕೊಲ್ಲೋದಕ್ಕೆ ಅಪ್ರೋಚ್ ಮಾಡಿದ್ಲೋ ಸೇಮ್ ಡೈಲಾಗ್ ನ ತುಂಬಾ ಜನರಿಗೆ ಹೇಳಿ ಕನ್ವಿನ್ಸ್ ಮಾಡೋದಕ್ಕೆ ಟ್ರೈ ಮಾಡಿದ್ದಾಳೆ. ಕೊನೆಗೆ ನಿನ್ನ ಯೂಸ್ ಮಾಡ್ಕೊಂಡು ಕೆಲಸ ಮುಗಿಸಿದ್ದಾಳೆ ಅಷ್ಟೇ. ನೀನೊಬ್ಬ ಬಕ್ರ. ನಿಜ ಹೇಳ್ಬೇಕಂದ್ರೆ ಆರ್ಟುರೋ ಅವಳಿಗೆ ತೊಂದ್ರೆನೆ ಕೊಟ್ಟಿಲ್ಲ, ಇವಳೆ ಅವನ್ ಮೇಲೆ ಕೈ ಮಾಡಿದ್ದಾಳೆ. ಇದನ್ ಕೇಳಿ ಕೊನೆಗೂ ಸಾಲ್ವಾ ಮಾಜ್ ಹೇಳಿದ್ರಿಂದಾನೆ ನಾನ್ ಕೊಲೆ ಮಾಡ್ದೆ ಅಂತ ಒಪ್ಕೋತಾನೆ. ಸೊ ಕೊನೆಗೂ ಕೇಸ್ ಕ್ಲೋಸ್ ಆಗುತ್ತೆ. ಇವರಿಬ್ಬರನ್ನ ಜೈಲಿಗೆ ಕಳಿಸ್ತಾರೆ. ಇದು ಬರೀ ಸಿನಿಮಾ ಅಲ್ಲ, ನಿಜವಾಗ್ಲೂ ಸ್ಪೇನ್ ನಲ್ಲಿ ನಡೆದಿದೆ. ಪ್ರೈವಸಿಗೋಸ್ಕರ ನಿಜವಾದ ಅಪರಾಧಿಗಳ ಹೆಸರನ್ನ ಈ ಮೂವಿನಲ್ಲಿ ಯೂಸ್ ಮಾಡಿಲ್ಲ. ಈ ಕೇಸ್ ಎಂಕ್ವೈರಿ ಮಾಡಿದ್ದ ಲೇಡಿ ಆಫೀಸರ್ ಈಗ ರಿಟೈರ್ಡ್ ಆಗಿದ್ದಾರೆ. ಈ ಲೇಡಿ ಡೀಲ್ ಮಾಡಿರೋ ಕೇಸ್ಗಳಲ್ಲಿ 99% ಸಾಲ್ವ್ ಮಾಡಿರೋ ರೆಕಾರ್ಡ್ಸ್ ಇದೆ. ಅದನ್ನ ಇಲ್ಲಿ ತನಕ ಬೇರೆ ಯಾವುದೇ ಪೊಲೀಸ್ ಅಧಿಕಾರಿನೂ ಬ್ರೇಕ್ ಮಾಡಿಲ್ಲ. ಕರ್ಮ ಏನಂದ್ರೆ ಜೈಲಿನಲ್ಲಿ ಇದ್ರೂನು ಮಾಜ್ ಅಲ್ಲೂ ಒಬ್ಬನ ಜೊತೆಲೆ ಅಫೇರ್ ಇಟ್ಕೊಂಡಿದ್ದಾಳೆ. ಇವನೇ ನಿಜವಾದ ಕಿಲ್ಲರ್. ಕೋರ್ಟ್ ನಲ್ಲಿ ಅವನು ಹೇಳಿಕೆ ಕೊಟ್ಟಿದ್ನ ಈಗ ನಮ್ಗೆ ತೋರಿಸ್ತಾರೆ. ಅವಳು ಗಂಡನ್ನ ಕೊಲ್ಲೋದಕ್ಕೋಸ್ಕರ ನನ್ನ ಯೂಸ್ ಮಾಡ್ಕೊಂಡಿದ್ದಾಳೆ, ಇದು ಗೊತ್ತಿಲ್ಲದೆ ನಾನು ಯಾಮಾರ್ಬಿಟ್ಟೆ ಅಂತ ಹೇಳಿಕೆ ಕೊಟ್ಟಿರ್ತಾನೆ. ಕಿಲ್ಲರ್ಗೆ 17 ವರ್ಷ, ಪ್ರೊವೋಕ್ ಮಾಡಿ ಕೊಲೆ ಮಾಡಿಸಿದ್ದ ಇವಳಿಗೆ 22 ವರ್ಷ ಜೈಲು ಶಿಕ್ಷೆ ಅಂತ ಕೋರ್ಟ್ ತೀರ್ಪು ಕೊಡುತ್ತೆ. ಇದ್ರೊಂದಿಗೆ ಈ ಚಿತ್ರ ಎಂಡ್ ಆಗುತ್ತೆ. ಓಕೆ ಗೈಸ್, ಥ್ಯಾಂಕ್ಸ್ ಫಾರ್ ವಾಚಿಂಗ್. ಈ ತರದ ಥ್ರಿಲ್ಲಿಂಗ್ ವಿಡಿಯೋಗಳಿಗಾಗಿ ನಮ್ ಸಿನಿಮಾ ಫ್ಯಾಕ್ಟ್ಸ್ ಚಾನೆಲ್ ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ. ಪಕ್ಕದಲ್ಲಿರೋ ಬೆಲ್ ಐಕಾನ್ ನ ಪ್ರೆಸ್ ಮಾಡಿ ಆಲ್ ನೋಟಿಫಿಕೇಶನ್ ಗಳನ್ನ ಆನ್ ಮಾಡಿ ಇಟ್ಕೊಳ್ಳಿ.